ಎಲ್ಲರಿಗೂ ನಮಸ್ಕಾರ. ಸನಾತನ ಕಥನಕ್ಕೆ ಸ್ವಾಗತ. ನಾನು ಸೌಮ್ಯ ಕೃಷ್ಣ ಹೆಗಡೆ. ಇವತ್ತಿನ ಸನಾತನ ಕಥನದ ತಮ್ನೇಲನ್ನ ನೋಡಿದ ತಕ್ಷಣ ಕೆಲವು ಜನ ಉಗ್ರ ಸ್ವರೂಪಿಗಳು ರಾಮಾಯಣ ಕಟ್ಟುಕತೆ ಅಂತ ಹೇಳ್ತೀಯಾ, ನೀನಿದು ಅಂತ ಪೂರ್ತಿಯಾಗಿ ಎಪಿಸೋಡ್ ಅನ್ನ ವ್ಯವಧಾನವಾಗಿ ಕುತ್ಕೊಂಡು ಕೇಳಿಸ್ಕೊಳ್ಳೋದೆ ಕಮೆಂಟ್ ಮಾಡೋಕ್ಕಿಂತ ಮುಂಚೆ ಹುಷಾರ್, ಸಮಾಧಾನದಿಂದ ಶಾಂತವಾಗಿ ಪೂರ್ತಿ ಎಪಿಸೋಡ್ ಅನ್ನ ಹಾಗೆ ಆ ಎಪಿಸೋಡ್ ನಲ್ಲಿ ನಾನು ಹೇಳುವಂತಹ ವಿಚಾರಗಳ ಉದ್ದೇಶವನ್ನ ಅರ್ಥ ಮಾಡ್ಕೊಳ್ಳಿ. ದಿಸ್ ವಿಲ್ ಡೆಫಿನೆಟ್ಲಿ ಬ್ಲೋ ಯುವರ್ ಮೈಂಡ್. ರಾಮಾಯಣದಲ್ಲಿ 5 ಕಟ್ಟುಕತೆ ಅನ್ನುವಂಥದ್ದು ಸುಮಾರಿದೆ. ಆ 5 ಕಟ್ಟುಕತೆ ಎಂಥ ಕಟ್ಟುಕತೆ ಅಂತಂದ್ರೆ ಇವತ್ತಿಗೂ ನಾವು ಅದನ್ನ ಸತ್ಯ ಅಂತಾನೆ ನಂಬಿಕೊಂಡು ಬಂದಿದೀವಿ. ನಮ್ಮ ಆಡು ಭಾಷೆಯಲ್ಲಿ ಬಳಸ್ತೀವಿ. ಅಂದ್ರೆ ಸತ್ಯವದ್ದ ತಲೆ ಮೇಲೆ ಹೊಡೆದಿರುವಂತಹ ಸುಳ್ಳನ್ನ ನಾವು ಅದೇ ಸತ್ಯಗುರು ಅಂತ ನಂಬ್ಕೊಂಡು ಬಂದಿದ್ದೀವಿ. ಅಂಥ 5 ವಿಚಾರಗಳನ್ನ ಹೇಳ್ತಾ ಹೋಗ್ತೀನಿ. ಹಾಗೆ ಅದು ಕಟ್ಟುಕತೆ ಅನ್ನೋದು ಸತ್ಯವನ್ನು ಹೇಗೆ ಮೀರ್ತು ಅನ್ನೋದಕ್ಕೆ ಕಾರಣ ಏನಿರಬಹುದು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಓಕೆನಾ? ನಂಬರ್ 1, ರಾಮಾಯಣದ ಮೂಲ ಕೃತಿ ವಾಲ್ಮೀಕಿ ಋಷಿಗಳಿಂದ ರಚಿತ ಆಗಿರುವಂತಹ ರಾಮಾಯಣದಲ್ಲಿ ಎಲ್ಲೂ ಸಹ ಲಕ್ಷ್ಮಣ ರೇಖೆಯ ಉಲ್ಲೇಖವೇ ಇಲ್ಲ. ನಾವಿವತ್ತಿಗೂ ಆಡು ಭಾಷೆಯಲ್ಲಿ ಹೇಳ್ತೀವಿ ಲಕ್ಷ್ಮಣ್ ರೇಖೆಯನ್ನ ದಾಟಬಾರ್ದು, ಅಂದ್ರೆ ಲಿಮಿಟ್ ಅನ್ನ ದಾಟಬಾರ್ದು, ಬೌಂಡ್ರಿ ದಾಟಬಾರ್ದು ಅನ್ನೋ ತರದಲ್ಲಿ. ಆದ್ರೆ ಮೂಲ ರಾಮಾಯಣದಲ್ಲಿ ಲಕ್ಷ್ಮಣ ರೇಖೆ ಅನ್ನೋದನ್ನ, ಲಕ್ಷ್ಮಣ ಸೀತಾಮಾತೆಯನ್ನ ಬಿಟ್ಟು ಹೋಗುವಾಗ ರಾಮನ ಕೂಗನ್ನ ಕೇಳಿ ಒಂದು ಗೆರೆಯನ್ನ, ಪ್ರೊಟೆಕ್ಷನ್ ಲೈನ್ ಅನ್ನೋ ತರದಲ್ಲಿ ಲಕ್ಷ್ಮಣ್ ರೇಖೆಯನ್ನ ಎಳೆದ್ಬಿಟ್ಟು ಹೋಗಿದ್ದ ಅಂತ ಏನ್ ನಂಬಿಕೊಂಡು ಬಂದಿದೀವಿ, ಇದು ರಾಮಾಯಣದಲ್ಲಿ ನಡೆದೇ ಇಲ್ಲ. ಇದು ಯಾವಾಗ ನಡುತ್ತು, ಇದ್ರ ಪಾಪ್ಯುಲಾರಿಟಿ ಹೆಂಗೆ ಬಂದಿದ್ದು ಅಂತಂದ್ರೆ ರಾಮಚರಿತ ಮಾನಸದ ಮೂಲಕ. ಅದನ್ನ ಆಮೇಲೆ ಮಾತಾಡ್ತೀನಿ. ಇವಾಗ ನಂಬರ್ 2 ಮಿಥ್ ಏನು ಅಂತಂದ್ರೆ, ಅಥವಾ ದಿ ಲೆಜೆಂಡ್ ಅಂತ ಹೇಳಿ, ಕಟ್ಟುಕತೆ ಏನು ಅಂತಂದ್ರೆ, ನಂಗೆ ಈ ಚಾನೆಲ್ ನಲ್ಲಿ ಸುಮಾರು ಜನ ಆ ಪ್ರಶ್ನೆಯನ್ನ ಕೇಳಿದ್ರು. ಅಂದ್ರೆ ಸೀತಾಮಾತೆಯನ್ನ ರಾವಣ ಅಪಹರಣ ಮಾಡಕ್ ಸಾಧ್ಯ ಇಲ್ಲ, ಯಾಕೆಂತಂದ್ರೆ ನಾವು ರಾಮನನ್ನ ವಿಷ್ಣುವಿನ ಅವತಾರ ಅಂತ ಹೇಳ್ತೀವಿ. ಆ ಒಂದು ಲೆಕ್ಕಾಚಾರದಲ್ಲಿ ಸೀತಾಮಾತೆ ಮಹಾಲಕ್ಷ್ಮಿಯ ಅವತಾರ ಆಗಿರ್ಬೇಕಿದ್ರೆ ಇವನ್ ಯಾರೋ ಹುಲು ಮಾನವ ರಾವಣ, ಅದ್ ಹೆಂಗೆ ಆಕೆಯನ್ನ ಅಪಹರಣ ಮಾಡೋಕ್ ಸಾಧ್ಯ? ಹಾಗಾಗಿ ಆಕೆಯ ಒಂದು ಛಾಯೆ, ಮಾಯಾ ಅಂತ ಏನ್ ಹೇಳ್ತೀವಿ, ಆಕೆಯನ್ನ ಅವನು ಅಪಹರಣ ಮಾಡಿದ್ದು ಅನ್ನುವಂಥದ್ದೇನಿದೆ ಅಲ್ಲ, ಇದು ಮೂಲ ರಾಮಾಯಣದಲ್ಲಿ ಇರುವಂಥದ್ದು ಅಲ್ಲ. ರಾವಣ ಸೀತಾಮಾತೆಯನ್ನೇ ಕಿಡ್ನಾಪ್ ಮಾಡಿಕೊಂಡು ಕರ್ಕೊಂಡು ಹೋಗಿ ಅಶೋಕವನದಲ್ಲಿ ಸೆರೆಯಾಳಾಗಿ ಇಟ್ಕೊಂಡು ಇರೋದು. ಆಕೆಯ ಛಾಯೆಯನ್ನು ಅಥವಾ ಆಕೆಯ ಒಂದು ಮಾಯಾ ಸ್ವರೂಪವನ್ನು, ಇದ್ಯಾವುದನ್ನು ಕ್ಲೋನ್ ಅಂತ ಹೇಳ್ತೀವಲ್ವಾ, ಡಬಲ್ ಆಕ್ಟಿಂಗ್ ಅನ್ನೋ ತರದಲ್ಲಿ ಮೂವೀಸ್ ಅಲ್ಲೆಲ್ಲ ನೋಡ್ತೀವಲ್ವಾ, ನೋ, ಇಟ್ಸ್ ನಾಟ್. ಮೂಲ ರಾಮಾಯಣದಲ್ಲಿ ವಾಲ್ಮೀಕಿ ಋಷಿಗಳು ಇಂಥ ಯಾವುದೇ ಉಲ್ಲೇಖವನ್ನ ಮಾಡಿಲ್ಲ. ನೆಕ್ಸ್ಟ್, ಇನ್ನೊಂದು ವೆರಿ ಪಾಪ್ಯುಲರ್, ಇವತ್ತಿಗೂ ನಾವು ಅದನ್ನ, ಅಂದ್ರೆ ಬೀಯಿಂಗ್ ಹಂಬಲ್ ಅನ್ನೋ ತರದಲ್ಲಿ ಅದೊಂದು ಇನ್ಸಿಡೆಂಟ್ ಅನ್ನ ನೆನಪು ಮಾಡ್ಕೊಳ್ತೀವಿ. ಯಾವುದು ಅಂತಂದ್ರೆ ಶಬರಿಯ ಕತೆ. ಅಂದ್ರೆ ಶಬರಿ ರಾಮನ ಸಲುವಾಗಿ ಎಷ್ಟು ಡೆಡಿಕೇಟೆಡ್ ಇದ್ಲು, ಎಷ್ಟು ಪ್ರೀತಿ ಮಾಡ್ತಾ ಇದ್ಲು, ರಾಮನ ಮೇಲೆ ಎಷ್ಟು ಆದರ ಇತ್ತು ಅಂತಂದ್ರೆ ಆ ಬೋರೆ ಹಣ್ಣನ್ನೆಲ್ಲ ಕಚ್ಚಿ ನೋಡಿ, ಮುಗ್ಧತೆ ನೋಡಿ, ಕಚ್ಚಿದ್ದನ್ನ ಕೊಡಬಾರ್ದು ಅನ್ನೋ ತರದ ಪ್ರಬುದ್ಧತೆಯ ಹೊರತಾಗಿ ಅವಳ ಮುಗ್ಧತೆಯಲ್ಲಿ ಇರುವಂತಹ ಆ ಅರ್ಪಣಾ ಮನೋಭಾವ ಇದೆ ಅಲ್ಲ, ಯಾವ ಹಣ್ಣು ಸಿಹಿ ಆಗಿರುತ್ತೆ ಅದನ್ನ ಮಾತ್ರ ರಾಮಂಗೆ ತಿನ್ನಿಸ್ಬೇಕು ಅನ್ನೋ ತರದ ಮುಗ್ಧತೆ ಹಾಗೂ ಆ ಪ್ರೀತಿ, ಇದರ ಇಂಟರ್ಪ್ರಿಟೇಷನ್ ಅನ್ನುವಂಥದ್ದು ಏನಿದೆ, ಇದು ಮೂಲ ರಾಮಾಯಣದಲ್ಲಿ ನಡೆದೇ ಇಲ್ಲ. ಶಬರಿಗೆ ರಾಮನ ಮೇಲೆ ಪ್ರೀತಿ ಇದ್ದಿದ್ದು, ಅವನನ್ನ ಕಂಡ್ರೆ ಇನ್ನಿಲ್ಲದಷ್ಟು ಆರಾಧ್ಯ ಮನೋಭಾವ ಇದ್ದಿದ್ದು ಎಲ್ಲವೂ ಸತ್ಯ. ಆದ್ರೆ ಹಣ್ಣನ್ನ ಕಚ್ಚಿ ಟ್ರೈ ಮಾಡಿ ಸ್ವೀಟ್ ಇರೋದೆಲ್ಲ ರಾಮಂಗೆ ಅಂತ ಮಾಡಿರುವಂತಹ ಎಕ್ಸ್ಪ್ಲನೇಷನ್, ಇಂಟರ್ಪ್ರಿಟೇಷನ್ ಅನ್ನುವಂಥದ್ದು ಮೂಲ ಕೃತಿಯಲ್ಲಿ ವಾಲ್ಮೀಕಿ ಋಷಿಗಳು ಬರೆದೇ ಇಲ್ಲ. 4ನೇ ಕಟ್ಟುಕತೆ ಎಂತಪ್ಪ ಅಂತಂದ್ರೆ, ಇವತ್ತಿಗೂ ಒಂದು ಸೀರಿಯಲ್ ಬಂದಿತ್ತು ನೋಡಿ, ಅದು DD1 ನಲ್ಲಿ ನಾವು ಚಿಕ್ಕವರು ಇರ್ಬೇಕಿದ್ರೆ ಆ ಸೀರಿಯಲ್ ವೆರಿ ಪಾಪ್ಯುಲರ್ ಇತ್ತು. ಅದರಲ್ಲಿ ಇಸ್ಕೆ ಪೇಟ್ ಪರ್ ಬಾಣ್ ಮಾರಿಯೇ ಪ್ರಭು ಅನ್ನೋ ಒಂದು ಡೈಲಾಗ್ ಹಿಂದಿಯಲ್ಲಿ ಇತ್ತು. ಅಂದ್ರೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಈ ರಾವಣನನ್ನ ಕೊಲ್ಲೋಕೆ ಶ್ರೀರಾಮಚಂದ್ರ ಕಷ್ಟಪಡ್ಬೇಕಾಯ್ತು. ಯಾಕೆ ಅಂತಂದ್ರೆ ಅವನ ದೇಹದ ಆ ಪ್ರಾಣ ಅಂತ ಏನ್ ಕರಿತೀವಲ್ವಾ ನಾವು, ಒಂದು ದೇಹಕ್ಕೆ ಚೈತನ್ಯ ಬರೋದು ಪ್ರಾಣದ ಮೂಲಕ. ಆ ಪ್ರಾಣ ಎಲ್ಲಿತ್ತು, ಅದು ಸೀಕ್ರೆಟ್ ಆಗಿತ್ತು ಅಂತ ಹೇಳ್ತಾರೆ. ವಿಭೀಷಣನ್ಗೆ ಮಾತ್ರ ರಾವಣ ಆ ಒಂದು ಸೀಕ್ರೆಟ್ ಅನ್ನ ಹೇಳಿದ್ದ. ಅವನ ಆ ಒಂದು ಹೊಕ್ಕಳಲ್ಲಿ, ಹೊಟ್ಟೆ ಹತ್ರ, ರಾವಣನ ಹೊಕ್ಕಳಲ್ಲಿ ಅವನ ಪ್ರಾಣ ಇತ್ತು. ಯಾವಾಗ ಶ್ರೀರಾಮಚಂದ್ರನಿಗೆ ವಿಭೀಷಣ ಅವನ ಹೊಕ್ಕಳಲ್ಲಿ ಪ್ರಾಣ ಅವಿತಿಟ್ಕೊಂಡಿರೋದು, ಅಲ್ಲಿಗೆ ಬಾಣ ಹೂಡಿ ಅಂತ ಹೇಳಿ ಹಾಗೆ ಸತ್ತದ್ದು ರಾವಣ ಅನ್ನುವಂಥದ್ದು ಏನಿದೆ, ಇದು ಸೀರಿಯಲ್ ನರೇಷನ್. ನಿಜ ರಾಮಾಯಣದಲ್ಲಿ ನಡೆಯೋದೇನು ಅಂತಂದ್ರೆ,
ಡೆಫಿನೆಟ್ಲಿ ಅವರಿಬ್ಬರ ಮಧ್ಯದಲ್ಲಿ ಏನು ಫೈಟಿಂಗ್ ನಡೆಯುತ್ತೆ ತುಂಬಾ ಫಿಯರ್ಸ್ಫುಲ್ ಇರುತ್ತೆ. ಆದ್ರೆ ರಾವಣ ಸಾಯೋದು ಶ್ರೀರಾಮಚಂದ್ರ ಹೂಡಿದ್ದಂತಹ ಬ್ರಹ್ಮಾಸ್ತ್ರದಿಂದ, ಅದು ಕೂಡ ಎದೆ ಭಾಗಕ್ಕೆ ಬಿದ್ದು ಬ್ರಹ್ಮಾಸ್ತ್ರ ರಾವಣನ ಅಂತ್ಯ ಆಗೋದು. ಅದರ ಹೊರತಾಗಿ ಈ ಸೀರಿಯಲ್ನ ನರೇಶನ್ ಅನ್ನೋದು ಏನಿದೆ, ಅವನ ಹೊಕ್ಕಳಲ್ಲಿ ಪ್ರಾಣ ಇತ್ತು. ದಟ್ ಈಸ್ ಜಸ್ಟ್ ಆರ್ಟಿಸ್ಟಿಕ್ ಫ್ರೀಡಮ್ ಅಥವಾ ಡ್ರಾಮಟೈಸೇಷನ್ ಅಂತ ಹೇಳ್ಬಹುದು ಅಷ್ಟೇ. ಇನ್ನು ಐದನೇದು ಯಾವುದು ಅಂತಂದ್ರೆ, ಈ ಒಂದು ವಿಚಾರ ಅಂದ್ರೆ ಕೆಲವರಿಗೆ ರಾಮಾಯಣದ ತೀರಾ ಉಪಕಥೆ ಎಲ್ಲ ಗೊತ್ತಿರೋರಿಗೆ ಗೊತ್ತಿರಬಹುದಾಯ್ತಾ. ನಾನು ಯಾವುದೋ ಒಂದು ಎಪಿಸೋಡ್ ಅಲ್ಲಿ ಹೇಳಿದ್ದೆ ಅಂತಾನು ಅನ್ಸುತ್ತೆ. ಶ್ರೀರಾಮಚಂದ್ರ ಹಾಗೂ ಲಕ್ಷ್ಮಣ ಅದೆಷ್ಟು ಉದಾರ ಮನಸ್ಥಿತಿಯನ್ನ ಹೊಂದಿದ್ರು, ಹಾಗೆ ಜ್ಞಾನವನ್ನ ಶ್ಲಾಘನೆ ಮಾಡೋದ್ರಲ್ಲಿ ಹಿಂದು ಮುಂದು ನೋಡ್ತಾ ಇರ್ಲಿಲ್ಲ ಅಂತಂದ್ರೆ, ರಾವಣ ಹೇಳಿ ಕೇಳಿ ಪಂಡಿತ, ಅವನ ಕುಕೃತ್ಯಗಳ ಹೊರತಾಗಿ ಅವನ ಜ್ಞಾನವನ್ನ ಶ್ಲಾಘಿಸುವ ಸಲುವಾಗಿ ಶ್ರೀರಾಮಚಂದ್ರ ನಮ್ಮ ಲಕ್ಷ್ಮಣನಿಗೆ ಅವನೊಬ್ಬ ಪಂಡಿತ, ಶ್ರೇಷ್ಠ ಜ್ಞಾನಿ, ಅದು ಅಲ್ಲಿಗೆ ಮುಗಿದು ಹೋಗಬಾರ್ದು, ಅವನ್ ಸಾಯೋಕ್ಕಿಂತ ಮುಂಚೆ ಆ ಜ್ಞಾನದ ಧಾರೆಯನ್ನ ಎರಸ್ಕೊಂಡ್ ಬಾ ಅಂತ ಲಕ್ಷ್ಮಣನನ್ನ ರಾವಣನ ಹತ್ರ ಕಳಿಸ್ದ ಅನ್ನುವಂತಹ ಒಂದು ಉಲ್ಲೇಖ ಇದೆ ಕೆಲವರು ಕಥೆ ಹೇಳೋದು. ಆದ್ರೆ ಈ ಉಲ್ಲೇಖ ಅನ್ನುವಂಥದ್ದು ಅಥವಾ ಈ ಒಂದು ಸನ್ನಿವೇಶ ನಡೆದಿದೆ ಅನ್ನೋದನ್ನ ಪ್ರತಿಪಾದನೆ ಮಾಡುವಂತಹ ಯಾವುದೇ ಉಲ್ಲೇಖ ಮೂಲ ರಾಮಾಯಣದಲ್ಲಿ ಇಲ್ಲವೇ ಇಲ್ಲ. ಸೊ ಇದು 5. ಇನ್ನೊಂದು 25 ನಾವು ಹೇಳ್ತಾ ಹೋಗಬಹುದು. ಆದ್ರೆ ನನ್ನ ಮುಂದಿನ ಕೆಲವೊಂದಷ್ಟು ಎಪಿಸೋಡ್ ಅಲ್ಲಿ ಇದೇ ರೀತಿ ಪಾರ್ಟ್ 2, ಪಾರ್ಟ್ 3 ಆ ತರದಲ್ಲಿ ಮಾಡ್ತಾ ಹೋಗ್ತೀನಿ. ಅಂದ್ರೆ ರಾಮಾಯಣದ ಕಟ್ಟುಕತೆಗಳು ಇವಾಗ ಏನು 5 ಹೇಳ್ದೆ ಅಲ್ಲ, ಪಾಪ್ಯುಲರ್ ಆಗಿದೆ, ನಮಗ್ ನಂಬೋಕ್ಕೂ ಕೂಡ ಕಷ್ಟ. ಹೌದಾ, ಹಿಂಗಾಗಿರ್ಲಿಲ್ವಾ ರಾಮಾಯಣದಲ್ಲಿ ಅಂತ ಸ್ವಲ್ಪ ಬೇಜಾರ್ ಕೂಡ ಆಗ್ಬಹುದು. ಅಷ್ಟರ ಮಟ್ಟಿಗೆ ಆ ಕಟ್ಟುಕತೆ ಅನ್ನೋದು ನಮ್ಮ ನರನಾಡಿಯ ಜೊತೆಗೆ, ನಮ್ಮ ಆ ಒಂದು ಮೌಖಿಕ ಸಂಪ್ರದಾಯದ ಜೊತೆ ಆಡು ಭಾಷೆಯನ್ನು ಸೇರಿದ ಹಾಗೆ ಬೆರ್ತ್ ಹೋಗಿದೆ. ಅಂದ್ರೆ ಸತ್ಯದ ತಲೆ ಮೇಲೆ ಹೊಡೆದಂಗಿದೆ ಆ ಸುಳ್ಳು ಕತೆ, ಕಟ್ಟುಕತೆ. ಈ ಕಟ್ಟುಕತೆ ಆಗಿದ್ ಏನಕ್ಕೆ? ಅದು ಒಂದು ಉದ್ದೇಶ ಇರ್ಬೇಕಲ್ಲ. ಯಾರು ಇಂಟೆನ್ಷನಲಿ ಸುಳ್ಳು ಹೇಳೋಣ, ನಮ್ ನೆಕ್ಸ್ಟ್ ಜನರೇಷನ್ ಸುಳ್ಳು ಹೇಳೋಣ ಅನ್ನೋ ತರದ ಕೆಟ್ಟ ಮನಸ್ಥಿತಿ ಯಾಕಿರ್ಬೇಕು? ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳ್ದೆ, ವಾಲ್ಮೀಕಿ ಋಷಿಗಳು ಬರೆದಿರುವಂತಹ ಮೂಲ ಸ್ವರೂಪ ರಾಮಾಯಣ ಅನ್ನುವಂಥದ್ದು, ಹಾಗೆ ಲೇಟರ್ ವರ್ಷನ್ಸ್ ಅಂತ 300ಕ್ಕೂ ಅಧಿಕ ರಾಮಾಯಣದ ವರ್ಷನ್ಸ್ ಅನ್ನೋದಿದೆ. ಆದ್ರೆ ಇವತ್ತಿಗೂ ನಾವು ಜಾಸ್ತಿ ಯಾವ ಒಂದು ವರ್ಷನ್ ಅನ್ನ ಒಪ್ಕೊಳ್ತೀವಿ ಅಥವಾ ಪಾಪ್ಯುಲರ್ ಆಗಿದೆ ಅಂತಂದ್ರೆ, ಅದು 16ನೇ ಶತಮಾನದ ಅತ್ಯಂತ ಶ್ರೇಷ್ಠ ಕವಿ ಹಾಗೂ ಮಹಾನ್ ಭಕ್ತ ತುಳಸಿದಾಸರಿಂದ ಅವಧಿ ಭಾಷೆಯಲ್ಲಿ ಬರೆಯಲ್ಪಟ್ಟಿರುವಂತಹ ರಾಮಚರಿತ ಮಾನಸದಲ್ಲಿ ಇರುವಂತಹ ಕೆಲವೊಂದಷ್ಟು ಉಲ್ಲೇಖ ಅನ್ನೋದು ಮೂಲ ಕೃತಿಯ ಜೊತೆಗೆ ತಾಳೇನೆ ಆಗೋದಿಲ್ಲ. ಹಾಗಾಗಿ ಅದು ರೀಸೆಂಟ್ ಕೃತಿ ಆಗಿರೋದಕ್ಕೆ ಜನಮಾನಸದಲ್ಲಿ ಅದು ಜಾಸ್ತಿ ಪಾಪ್ಯುಲರ್ ಆಗಿದೆ. ಇವಾಗ ನಾನು ಹೇಳಿದೆ ನೋಡಿ, 5 ಕಟ್ಟುಕಥೆಯಲ್ಲಿ ಸುಮಾರು 4 ಕಥೆ ರಾಮಚರಿತ ಮಾನಸದಲ್ಲಿ ಇರುವಂತದ್ದು ಮೂಲ ಕೃತಿಯಲ್ಲಿ ಇಲ್ಲವೇ ಇಲ್ಲ, ರಾಮಾಯಣದಲ್ಲಿ ನಡೆದೇ ಇಲ್ಲ. ಅದರ ಅರ್ಥ ತುಳಸಿದಾಸರು ತಪ್ಪಾಗಿ ಬರೆದ್ರು ಅಥವಾ ಸುಳ್ಳು ಹೇಳಿದ್ರು ಅಂತನಾ? ನೋ. ನಮ್ಗೆ ಅರ್ಥ ಆಗ್ಬೇಕು, ಈ 2 ವ್ಯಕ್ತಿಗಳನ್ನ, ಅವರ ಉದ್ದೇಶವನ್ನ ಅರ್ಥ ಮಾಡ್ಕೊಂಡ್ರೆ ಇವರಿಬ್ರು ಸರಿ ತಪ್ಪು ಅನ್ನೋ ತರದ ಡಿಬೇಟೇ ಬರೋದಿಲ್ಲ. ವಾಲ್ಮೀಕಿ ಋಷಿಗಳು ಅಂದ್ರೆ ತ್ರೇತಾಯುಗದ ಸಂದರ್ಭಕ್ಕೆ ಅವರು ಹತ್ತಿರದವರು. ಅಂದ್ರೆ ಒಂದು ಘಟನೆ, ಫಾರ್ ಎಕ್ಸಾಂಪಲ್ 2022ರಲ್ಲಿ ಏನಾಗಿದೆ ಅಥವಾ 2026 ಅಂತಾನೆ ಅನ್ಕೋಣ, ಇವಾಗ ಯುದ್ಧದ ಪರಿಸ್ಥಿತಿ ಏನಿದೆ ಅಲ್ಲ, ಅದನ್ನ ನಾನು ರೆಕಾರ್ಡ್ ಮಾಡೋದಕ್ಕೂ ಅದನ್ನ ನಾನು ಬರೆದಿಡೋದಕ್ಕೂ 2026ರ ನಂತರ ಯಾವುದೋ ವ್ಯಕ್ತಿ ಹುಟ್ಟಿ ಬೆಳೆದು ಅದನ್ನ ತಿಳ್ಕೊಂಡು ಬರೆಯೋದಕ್ಕೂ ಡಿಫರೆನ್ಸ್ ಇರುತ್ತೆ. ಆದ್ರೆ ಯಾವ ಕಾಲಘಟ್ಟವನ್ನ ನಾವು ಜಾಸ್ತಿ ರಿಲೇಟೇಬಲ್ ಅಂತ ತಗೊಳ್ತೀವಿ ಅಂತಂದ್ರೆ ವಾಲ್ಮೀಕಿ ಋಷಿಗಳದ್ದು. ಯಾಕೆ ಅಂತಂದ್ರೆ ಅವರು ತ್ರೇತಾಯುಗದ ಸಂದರ್ಭದಲ್ಲಿ ಅದನ್ನ ರೆಕಾರ್ಡ್ ಮಾಡಿಟ್ಟಿದ್ದಾರೆ, ಬರೆದಿಟ್ಟಿದ್ದಾರೆ. ಜೊತೆಗೆ ವಾಲ್ಮೀಕಿ ಋಷಿಗಳು ಎಲ್ಲೂ ಕೂಡ ಶ್ರೀರಾಮಚಂದ್ರನನ್ನ ಏನೋ ದೇವರ ಅವತಾರ ಅನ್ನೋ ತರದ ಏನು ಡ್ರಾಮಟೈಸೇಷನ್ ಮಾಡಿಲ್ಲ ಅಥವಾ ಆ ರೀತಿಯ ಒಂದು ಪ್ರತಿಪಾದನೆಯನ್ನ ಮಾಡಿಲ್ಲ. ಅವರು ಶ್ರೀರಾಮಚಂದ್ರನನ್ನ ಮರ್ಯಾದಾ ಪುರುಷೋತ್ತಮ ಅಂತ ಕರೀತಾರೆ. ಅಂದ್ರೆ ಒಬ್ಬ ಗಂಡಸು ಹೇಗಿರ್ಬೇಕು, ಆದರ್ಶ ಪುರುಷನಿಗೆ ಯಾವ ಗುಣಗಳು, ಅವನ ವ್ಯಕ್ತಿತ್ವ ಹೇಗಿರ್ಬೇಕು, ಒಬ್ಬ ರಾಜ ಹೇಗಿರ್ಬೇಕು, ಒಬ್ಬ ಮನುಷ್ಯ ಹೇಗೆ ಬದುಕಿ ಬಾಳ್ಬೇಕು, ಅದ್ ಏನೇ ಕಷ್ಟಗಳು ಬಂದ್ರೂ ಕೂಡ ಅನ್ನೋದನ್ನ ಶ್ರೀರಾಮಚಂದ್ರ ಆ ವ್ಯಕ್ತಿಯ ಮೂಲಕ ನಮಗೆ ವಾಲ್ಮೀಕಿ ಋಷಿಗಳು ತಿಳಿಪಡಿಸ್ತಾ ಹೋಗ್ತಾರೆ. ಮರ್ಯಾದಾ ಪುರುಷೋತ್ತಮ ಅಂತ ಕರೀತಾರೆ. ಆದ್ರೆ ತುಳಸಿದಾಸರು ಇಷ್ಟು ಕಷ್ಟ, ಇಷ್ಟು ನೋವು, ಇಷ್ಟು ಚಾಲೆಂಜ್ ಅನ್ನ ಒಬ್ಬ ವ್ಯಕ್ತಿ ಸಹಿಸ್ಕೊಂಡು ಧರ್ಮದಲ್ಲಿ ದೃಢವಾಗಿ ನಿಲ್ತಾನೆ ಅಂತಂದ್ರೆ ಆ ವ್ಯಕ್ತಿ ಮನುಷ್ಯನಿಗಿಂತನೂ ಶ್ರೇಷ್ಠ, ದೇವರೇ ಸರಿ, ಹಾಗಾಗಿ ಅವನನ್ನ ಅವತಾರ ಅಂತ ಕರೀತಾರೆ. ಇವರಿಬ್ರು ಕೂಡ ತಪ್ಪಲ್ಲ. ಆದ್ರೆ ಇವರಿಬ್ಬರ ಅಂಡರ್ಸ್ಟ್ಯಾಂಡಿಂಗ್ ನಮಗೆ ಅರ್ಥ ಆಗ್ಬೇಕು. ನಮ್ಮ ಮನುಷ್ಯ ಸಹಜ ಗುಣನೇ ಏನು ಅಂತಂದ್ರೆ, ಯಾರು ಮನುಷ್ಯರಿಗೆ ಅಲ್ಲದ್ದೇ ಇರುವಂತಹ ಒಂದು ಕರುಣೆಯನ್ನ ಹೊಂದಿದ್ರು ಅಥವಾ
ಆ ಥರದ ಕೆಲಸವನ್ನ ಮಾಡಿದ್ರು. ರಾಮ ಇರಬಹುದು, ಕೃಷ್ಣ ಇರಬಹುದು, ಬುದ್ಧ ಇರಬಹುದು. ನಾವ್ ಯಾಕೆ ಇವ್ರನ್ನ ತೀರಾ ದೇವರ ಸ್ಥಾನಕ್ಕೆ ಏರಿಸ್ಬಿಡ್ತೀವಿ ಅಂತಂದ್ರೆ, ನಮಗೆ ಆಸ್ ಅ ಹ್ಯೂಮನ್ ಅದನ್ನ ಮಾಡೋದನ್ನ, ಎಕ್ಸಿಕ್ಯೂಟ್ ಮಾಡೋದನ್ನ ನಾವು ಸಹಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಹಾಗಾಗಿ ಅವ್ರನ್ನ ದೇವರ ಪಟ್ಟಕ್ಕೆ ಏರಿಸ್ಬಿಡ್ತೀವಿ. ಹಾಗೆ ನಮಗೊಂದು ಅವಾಗ ಮೋಟಿವೇಶನ್, ಅವ್ರು ದೇವರಾಗಿದ್ದಕ್ ಮಾಡಿದ್ರು, ನಾನು ಹುಲು ಮಾನವ, ಹಂಗಾಗಿ ನನ್ನ ಹತ್ರ ಇವೆಲ್ಲ ಆಗಲ್ಲ ಅನ್ನೋ ತರದಲ್ಲಿ ಅದೊಂಥರ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಕೂಡ. ಆದ್ರೆ ಇನ್ನೊಂದು ನಮ್ಗೆ ಅರ್ಥ ಆಗ್ಬೇಕು, ನಾವೆಲ್ಲರೂ ಕೂಡ ವಿ ಆಲ್ ಆರ್ ಡಿವೈನ್ ಬೀಯಿಂಗ್ಸ್ ಎಕ್ಸ್ಪೀರಿಯನ್ಸಿಂಗ್ ಹ್ಯೂಮನ್ ಲೈಫ್. ಇವಾಗ ಶ್ರೀಕೃಷ್ಣ, ಶ್ರೀರಾಮಚಂದ್ರ, ಬುದ್ಧ ಇವರೆಲ್ಲ ದೇವ್ರ ಆಗಿರ್ಲಿಲ್ವಾ ಅನ್ನೋದು ಡಿಬೇಟೇಬಲ್ಲೇ ಅಲ್ಲ ನನ್ನ ಪ್ರಕಾರ. ಆ ಒಂದು ಸಿಸ್ಟಮ್ ಅಲ್ಲಿ ಕೆಲವು ಜನ ಹುಚ್ಚುಚ್ಚರು ಕ್ವೆಶನ್ ಕೇಳ್ತಿರ್ತಾರೆ, ಆಯ್ತಾ. ಅಂದ್ರೆ ಶ್ರೀರಾಮಚಂದ್ರ ದೇವ್ರೇ ಆಗಿದ್ದ ಅಂತಂದ್ರೆ ಒಂದು ಹೆಂಡತಿ ಕಿಡ್ನಾಪ್ ಆಗೋದನ್ನ ತಡಿಬಹುದಿತ್ತಲ್ವಾ, ಆ ವ್ಯಕ್ತಿ ಯಾಕೆ ಹಾಗೆ ಮಾಡ್ಲಿಲ್ಲ, ಹಿಂಗಿದ್ದೆಲ್ಲ ಪ್ರಶ್ನೆ ಕೇಳೋರು ಇರ್ತಾರಲ್ಲ. ಇವರ ಉದ್ದೇಶ ಒಳ್ಳೇದಿತ್ತು ಅಂತಂದ್ರೆ ಪ್ರಶ್ನೆ ವ್ಯಾಲಿಡ್. ಆದ್ರೆ ಕೆಟ್ಟ ಉದ್ದೇಶದಲ್ಲಿ ಅಂತ ಪ್ರಶ್ನೆಯನ್ನ ಕೇಳ್ತಿದ್ದಾರೆ ಅಂತಂದ್ರೆ ಅವ್ರಿಗೆ ಯಾವತ್ತೂ ಉತ್ತರ ಸಿಗೋದಿಲ್ಲ. ನಾನು ಇದನ್ನ ಹೆಂಗ್ ನೋಡ್ತೀನಿ ಅಂತಂದ್ರೆ, ರಾಮನ ಅವತಾರ, ಕೃಷ್ಣನ ಅವತಾರ, ಪರಶುರಾಮರ ಅವತಾರ, ಇವರೆಲ್ಲದನ್ನ ಸರ್ವಶಕ್ತ ಸಮರ್ಥ ಭಗವಂತ ಅವ್ರು ಯಾಕೆ ಬರ್ಬೇಕಿತ್ತು, ಕಷ್ಟ ಪಡ್ಬೇಕಿತ್ತು, ಅದನ್ನ ಯಾಕೆ ನಿಲ್ಲಿಸ್ಲಿಲ್ಲ, ಇದನ್ ಯಾಕೆ ನಿಲ್ಲಿಸ್ಲಿಲ್ಲ, ವೈ ದೇ ಆರ್ ಅನ್ಫೇರ್, ಈ ತರ ಡಿಬೇಟೇ ನನ್ನ ಪ್ರಕಾರ ಇನ್ವ್ಯಾಲಿಡ್. ಯಾಕೆ ಅಂತಂದ್ರೆ, ಒಂದು ಸಿಸ್ಟಮ್ ಅಲ್ಲಿ ಇರುವಂತಹ ಗ್ಲಿಚ್ ನಮ್ಗೆ ಅರ್ಥ ಆಗ್ಬೇಕು ಅಂತಂದ್ರೆ ಸಿಸ್ಟಮ್ನ ಪಾರ್ಟ್ ಆಗಬೇಕು. ಅವರು ಅವತಾರ ಅಂತಂದ್ರೆ ಒಂದು ಪರ್ಪಸ್ ನ ಸಲುವಾಗಿ ಅವತರಿಸ್ತಾರೆ ಅಂತಂದ್ರೆ ಎಂಟೈರ್ಲಿ ಹ್ಯೂಮನ್ ಬೀಯಿಂಗ್, ಮನುಷ್ಯ ಸಹಜರಾಗಿಯೇ ಮನುಷ್ಯರಿಗೆ ಸಹಿಸೋಕೆ ಸಾಧ್ಯ ಆಗದೆ ಇರುವಂತಹ ಕಷ್ಟಗಳನ್ನ ತೆಗೆದುಕೊಂಡು ಅವರು ಅದರ ಮೇಲೆ ಧಾರ್ಮಿಕವಾಗಿ ನಿಲ್ತಾರೆ, ಬದಲಾವಣೆಯನ್ನ ತರ್ತಾರೆ. ಸಂಭವಾಮಿ ಯುಗೆ ಯುಗೆ ಅನ್ನೋದ್ರ ಅರ್ಥ ಏನು ಅಂತಂದ್ರೆ, ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತಂದ್ರೆ, ಆ ಒಂದು ಸಿಸ್ಟಮ್ ಅನ್ನ ರಿಪೇರಿ ಮಾಡುವ ಸಲುವಾಗಿ ನಾನು ಎಲ್ಲಾ ಕಷ್ಟಗಳನ್ನ ಅನುಭವಿಸ್ತೀನಿ, ಜಸ್ಟ್ ಲೈಕ್ ಅ ನಾರ್ಮಲ್ ಹ್ಯೂಮನ್ ಬೀಯಿಂಗ್. ದ್ಯಾಟ್ ಈಸ್ ದ ಬ್ಯೂಟಿ ಆಫ್ ಅವತಾರ. ಉದ್ದೇಶದ ಸಾಧನೆಯ ಸಲುವಾಗಿ ಎಲ್ಲಾ ಕಷ್ಟಗಳನ್ನ ಸ್ವಯಂ ಆ ಡಿವೈನ್ ಎನರ್ಜಿನೇ ಅನುಭವಿಸುತ್ತೆ ಅಂತಂದ್ರೆ ನಾವು ಮನುಷ್ಯರಾಗಿ ಕಂಪ್ಲೇಂಟ್ ಮಾಡಕ್ಕೆ ರೈಟ್ಸ್ ಇಲ್ಲ. ದ್ಯಾಟ್ ಈಸ್ ಮೈ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಎನಿ ಅವತಾರ. ಅದಕ್ಕೆ ಒಂದು ಪರ್ಪಸ್ ಇರುತ್ತೆ, ಅದಕ್ಕೆ ಅದರದ್ದೇ ಆಗಿರುವಂತಹ ಗೇಮ್ನ ರೂಲ್ಸ್ ಇರುತ್ತೆ. ಅದನ್ನೇ ನಾವು ಲೀಲೆ ಅಂತ ಕರಿತೀವಿ. ಆ ಲೀಲೆ ಯುದ್ಧಕ್ಕೂ ನಾನ್ ದೇವ್ರು, ನನ್ಗಿದ್ರ ಔಟ್ಕಮ್ ಗೊತ್ತು, ಈ ತರದ ಅಹಂಕಾರದ ಮನಸ್ಥಿತಿ ಅಲ್ಲ. ಆ ಗೇಮ್ ಪೂರ್ಣಗೊಳಿಸ್ಬೇಕು, ಲೀಲೆ ಪೂರ್ಣಗೊಳಿಸ್ಬೇಕು ಅಂತಂದ್ರೆ ಐ ಹ್ಯಾವ್ ಟು ಡೂ ವಾಟ್ ಹ್ಯಾಸ್ ಟು ಬಿ ಡನ್. ಅದನ್ನೇ ಪರ್ಪಸ್ ಅಂತ ಹೇಳ್ತೀವಿ. ಆ ಪರ್ಪಸ್ ನ ಫುಲ್ಫಿಲ್ಮೆಂಟ್ಗೆ ಅವತಾರ ಅನ್ನುವಂಥದ್ದು. ಹಾಗಾಗಿ ಇಲ್ಲಿ ಯಾರ್ ದೇವ್ರು, ಯಾರ್ ಮನುಷ್ಯರು, ಇದೆಲ್ಲ ಡಿಬೇಟ್ಗಿಂತ ಯಾರ್ ಸರಿ, ಯಾರ್ ತಪ್ಪು, ಇವ್ರು ಯಾಕೆ ತಪ್ಪು ಹೇಳಿದ್ರು, ಇವ್ರು ಯಾಕೆ ಕಟ್ಟು ಕಥೆಯನ್ನ ಹೇಳಿದ್ರು, ನಾವ್ ಯಾಕೆ ನಮ್ ಕುತ್ಕೊಂಡಿದ್ವಿ, ಕಟ್ಟು ಕಥೆ ಅನ್ನೋದಕ್ಕಿಂತ ನಮಗೆ ಜಾಸ್ತಿ ರಿಯಾಲಿಟಿ ಏನು, ಈ ವ್ಯಕ್ತಿಯ ಅದರ ಒಂದಷ್ಟು ಪರ್ಸ್ಪೆಕ್ಟಿವ್ ಅನ್ನೋದು ಏನಿದೆ. ತುಳಸಿದಾಸರ ಪರ್ಸ್ಪೆಕ್ಟಿವ್ ಇದೆ ಅಲ್ಲ, ಶ್ರೀರಾಮಚಂದ್ರನನ್ನ ನೋಡುವಂಥದ್ದು, ಅಥವಾ ಕೆಲವೊಂದಷ್ಟು ಎಕ್ಸಾಜರೇಷನ್ ಅಂತ ಹೇಳ್ಬಹುದು. ಸಾಹಿತ್ಯದಲ್ಲಿ ಯಾವತ್ತೂ ಕೂಡ ಎಕ್ಸಾಜರೇಷನ್ ಇರುತ್ತೆ, ಆದ್ರೆ ಆ ಎಕ್ಸಾಜರೇಷನ್ಗೆ ಒಂದು ಅರ್ಥ ಇರುತ್ತೆ. ಅದನ್ನೇ ನಾನು ಪ್ರತಿ ಸರ್ತಿ ಹೇಳ್ತೀನಿ. ಈ ಒಂದು ಚಾನೆಲ್ನ ಮೂಲಕ ನನ್ನ ಉದ್ದೇಶ ಇರೋದೇ, ಯಾಕೆ ಹಾಗೆ ಹೇಳಿದ್ದಾರೆ, ಪುರಾಣದಲ್ಲಿ ಕೆಲವೊಂದಷ್ಟು ಸೆಂಟೆನ್ಸ್ ಅನ್ನ ಹೇಳಿದ್ದಾರೆ ಅಂತಂದ್ರೆ ಇಟ್ ಈಸ್ ನಾಟ್ ಲಿಟರಲ್. ಆದ್ರೆ ಹೇಳಿರೋದಕ್ಕೆ ಉದ್ದೇಶ ಇರುತ್ತೆ. ಆ ಉದ್ದೇಶವನ್ನ ಡಿಕೋಡ್ ಮಾಡಿಕೊಂಡು ನಮ್ಮ ಸಾಮಾನ್ಯ ಜೀವನದಲ್ಲಿ ಅಪ್ಲೈ ಮಾಡಿ ಧಾರ್ಮಿಕರಾಗಿ ಬದುಕೋಕೆ, ಒಂದು ಒಳ್ಳೆ ರೀತಿಯ ಮನುಷ್ಯರಾಗೋಕೆ, ಜೊತೆಗೆ ನಾನು ಮನುಷ್ಯ ರೂಪದಲ್ಲಿ ಇರುವಂತಹ ದೈವಿಕ ಶಕ್ತಿ ಅನ್ನೋದ್ರ ರಿಯಲೈಸೇಷನ್ ಮಾಡಿಕೊಳ್ಳುವ ಸಲುವಾಗಿ ಇರೋದೇ ಅಧ್ಯಾತ್ಮ ಹಾಗೂ ಧರ್ಮ. ರಿಲಿಜನ್ ಆಗ್ಲಿ, ಸ್ಪಿರಿಚುವಾಲಿಟಿ ಆಗ್ಲಿ ತಪ್ಪು ಅಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಳುತ್ತೆ ಹುಚ್ಚುಚ್ಚಾಟ ಮಾಡ್ತಾ ಇರುವಂತಹ ಹುಲು ಮಾನವರ ತಪ್ಪು. ಕರೆಕ್ಟಾ? ಸೊ ಈ ಒಂದು ಎಪಿಸೋಡ್ ಅನ್ನ ಯಾರ್ಯಾರು ಈ ರಾಮಾಯಣದ ರಿಲೇಟೆಡ್ ಆಗಿ ಕೆಲವೊಂದಷ್ಟು ಇಂಥ ಏನು ಲೆಜೆಂಡ್ಸ್ ಅಂತ ಹೇಳ್ತೀವಿ, ಕಟ್ಟುಕತೆ ಅನ್ನೋದನ್ನ ನಾವು ಹೇಳಿರ್ತೀವಿ. ನಮ್ಗೆ ಚಿಕ್ಕ ವಯಸ್ಸಿಂದ ಇದೇ ಸತ್ಯ ಅಂತ ತಿಳ್ಕೊಂಡು ಬಂದಿದ್ವಿ. ಅದು ಸತ್ಯ ಅಲ್ಲ, ಅದರ ಹೊರತಾಗಿರುವಂತಹ ಒಂದು ಸತ್ಯ ಇದೆ ಅನ್ನೋದನ್ನ ತಿಳಿಪಡಿಸುವ ಸಲುವಾಗಿ ಅವ್ರ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಇದರ ಪಾರ್ಟ್ 2, ಪಾರ್ಟ್ 3 ಹಿಂಗೆ ಮುಂದುವರೆದಿರುವಂತಹ ಭಾಗಗಳು ಬೇಕು ಅಂತಂದ್ರೆ ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸೋದನ್ನ ಮರಿಬೇಡಿ. ಚಾನೆಲ್ನ ಈ ಒಂದು ಎಪಿಸೋಡ್ಗೆ ದಯವಿಟ್ಟು ಲೈಕ್ ಮಾಡಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಬೆಲ್ ನೋಟಿಫಿಕೇಶನ್ ನಿಮ್ಗೆ ಬರ್ತಾ ಇಲ್ಲ ಅಂತಂದ್ರೆ ಈ ಎಪಿಸೋಡ್ಗಳು ಅಪ್ಲೋಡ್ ಆದಾಗ ನಿಮ್ಗೆ ಕಾಂಟೆಂಟ್ ಅಪ್ಲೋಡ್ ಆಗಿದೆ, ಎಪಿಸೋಡ್ ಬಂದಿದೆ ಸಂಡೇದು ಅನ್ನೋದು ಗೊತ್ತಾಗೋದಿಲ್ಲ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಅಲ್ಲೊಂದು ಬೆಲ್ ಐಕನ್ ಇರುತ್ತಲ್ವಾ, ಅದನ್ನ ಕ್ಲಿಕ್ ಮಾಡಿ. ಬಹಳಷ್ಟು ಜನ ಎಪಿಸೋಡ್ ಅನ್ನ ನೋಡ್ತಾರೆ, ಸಬ್ಸ್ಕ್ರೈಬ್ ಅನ್ನೇ ಮಾಡಲ್ಲ. ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದ್ರೆ ನಿಮ್ಗೆ ಅಪ್ಕಮಿಂಗ್ ವಿಡಿಯೋಸ್ ಏನಿರುತ್ತೆ ಅದರ ನೋಟಿಫಿಕೇಶನ್ ಬರೋದಿಲ್ಲ.
ಸೊ ಯಾರು ಇದೆಲ್ಲ ಮಾಡ್ತೀರಲ್ವಾ ಅವರೆಲ್ಲರೂ ಸಹ ನನ್ನ ಈ ಒಂದು ಕಾಂಟ್ರಿಬ್ಯೂಷನ್ ಜೊತೆ ನೀವು ಕೂಡ ಆಡ್ ಅಪ್ ಆಗಿರ್ತೀರಾ. ಅವರೆಲ್ಲರಿಗೂ ಥ್ಯಾಂಕ್ ಯು ಇನ್ ಅಡ್ವಾನ್ಸ್ ಅಂತ ಹೇಳ್ತಾ ಇದು ಈ ವಾರದ ಸನಾತನ ಕಥನ. ಮತ್ತೆ ನಿಮ್ಮ ಭೇಟಿ ಬರುವ ಭಾನುವಾರ ಬೆಳಿಗ್ಗೆ ಅಥವಾ ರಾತ್ರಿ ಶಾರ್ಪ್ 9 o'clock. ಲೋಕ ಸಮಸ್ತ ಸುಖಿನೋ ಭವಂತು.